ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವೇನ್ ಮಾಡ್ತಾ ಇದೀವಿ ಚಿನಿ? ಏನ್ ಮಾಡ್ತಾ ಇದೀವಿ? ಯಾರಿಗ್ ಮಾಡ್ತಾ ಇರೋದು? ಏನಕ್ಕೆ ಪಪ್ಪನ್ ಕೇಕ್ ಮಾಡ್ತಾ ಇರೋದು? ಇವತ್ತಲ್ಲ ನಾಳೆ. ಆಕ್ಚುಲಿ ಏನ್ ಗೊತ್ತಾ, ಇವತ್ತು ಪಪ್ಪ ಹ್ಯಾಪಿ ಬರ್ಡೇ ಅಲ್ಲ, ನಾಳೆ ಇರೋದು. ಓಕೆ, ನಾವು 12 ಕೇಕ್ ಕಟ್ ಮಾಡಿಸ್ಬೇಕಲ್ವಾ? ಸೊ ನೀನ್ ನನ್ಗೆ ಪ್ರಾಮಿಸ್ ಮಾಡ್ಬೇಕು, ಪಪ್ಪ ಬಂದಾಗ ಪಪ್ಪಂಗೆ ಹೇಳ್ಬಾರ್ದು, ಪಪ್ಪ ನಿನ್ಗೋಸ್ಕರ ಕೇಕ್ ಮಾಡಿದೀವಿ ಅಂತ ಪಪ್ಪಂಗೆ ಹೇಳ್ಬಾರ್ದು. ಓಕೆನಾ? ನಾಳೆ ಹೇಳ್ಬೇಕು, ಇವತ್ತು ಹೇಳ್ಬಾರ್ದು. ಸರ್ಪ್ರೈಸ್ ಕೊಡ್ಬೇಕು. ಓಕೆನಾ? ಪ್ರಾಮಿಸ್ 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 ಅಂತ ಹೇಳು. ಓಕೆ, ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ನಮ್ಮ ಹಸ್ಬೆಂಡ್ ಬರ್ಡೇ ಇದೆ ನಾಳೆ. ಇವತ್ತೇ ಕೇಕ್ ಪ್ರಿಪೇರ್ ಮಾಡಿ ಇಟ್ಕೊಂಡು 12 ಕೇಕ್ ಕಟ್ ಮಾಡಿಸ್ಬೋದು ಅಂತ ಕೇಕ್ ಮಾಡೋಣ ಅನ್ಕೊಂಡಿದೀನಿ. ಸೊ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಓರಿಯೋ ಬಿಸ್ಕೆಟ್ ನ ಯೂಸ್ ಮಾಡಿ ಕೇಕ್ ಮಾಡ್ತಾ ಇದೀವಿ. ಸೊ ನನ್ನ ಮಗನೂ ಸಹ ನನ್ಗೆ ಹೆಲ್ಪ್ ಮಾಡ್ತಾನೆ. ನೋಡ್ಸೋ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ. ವೆರಿ ಗುಡ್. ಇವಾಗ ನಾವು ಓರಿಯೋ ಬಿಸ್ಕೆಟ್ಸ್ ಇಲ್ಲಿ ನಾನು 5 ಪ್ಯಾಕೆಟ್ ತಗೊಂಡಿದ್ದೀನಿ. ಸೊ ಎಲ್ಲ ಬಿಸ್ಕೆಟ್ಸ್ ನ ಓಪನ್ ಮಾಡ್ತೀನಿ. ಅದರಲ್ಲಿರೋ ಕ್ರೀಮ್ ಎಲ್ಲ ಆಚೆ ತೆಗಿತೀವಿ. ನಾನು ಆ ಕ್ರೀಮ್ ಸಹ ಮೇಲೆ ಕೋಟಿಂಗ್ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡಿ ಅಲ್ಲಕ್ಕೆ ಇವಾಗ ಇದೆಲ್ಲಾನು ಒಂದ್ ಬೌಲ್ಗೆ ಆಡ್ ಮಾಡ್ಕೋಬೇಕು. ಎಸ್ ಎಸ್, ವೆರಿ ಗುಡ್. ಎಲ್ಲ ಗೊತ್ತು ಪಾಪುಗೆ. ಬಿಸ್ಕೆಟ್ಸ್ ಎಲ್ಲ ಕ್ರೀಮ್ ಇದೆ ಅಲ್ಲ, ಆ ಕ್ರೀಮ್ ನ ಒಂದ್ ಸ್ಪೂನ್ ಎತ್ಕೊಂಡು ತೆಗಿಯೋಣ. ಓಕೆ, ಸೊ ನೋಡಿ ಇದು ಕ್ರೀಮ್ ಇದೆಲ್ಲ, ಕ್ರೀಮ್ ಎಲ್ಲ ಏನಿದೆ ಸಪರೇಟ್ ಆಗಿ ತೆಗ್ದಿಟ್ಕೋತೀನಿ. ಅದರಿಂದ ನೆಕ್ಸ್ಟ್ ಮೇಲೆ ಕ್ರೀಮ್ ಹಾಕ್ತಾರಲ್ಲ ಕೇಕ್ ಮೇಲೆ, ಆತರ ಮಾಡೋದಕ್ಕೆ ಈ ತರ ಕ್ರೀಮ್ ನ ತೆಗಿಬೇಕು. ಎಸ್ ಇಲ್ಲ ಸೈಲೆಂಟ್. ನೋಡಿ ಈ ತರ ಬಿಸ್ಕೆಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ, ಕ್ರೀಮ್ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ. ಕ್ರೀಮ್ ಏನಕ್ಕೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಬಿಸ್ಕೆಟ್ನೆಲ್ಲ ಮಿಕ್ಸಿಲಿ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಓಕೆ. ಮುರ್ದಾಕೋದ್ರೆ ನಮಗ ನೀಟಾಗಿ ಪೌಡರ್ ಆಗುತ್ತೆ, ಅಲ್ಲ ಪೌಡರ್ ಆಗಲ್ಲ. ಹೆಲ್ಪ್ ಮಾಡಕ್ ಕುತ್ಕೊಂಡಿದ್ಯಾ ಅಲ್ಲ ಸುಮ್ನೆ ನನ್ನ ಜೊತೆ ಕುತ್ಕೊಂಡಿದ್ಯಾ ನೀನು? ಮತ್ತೇನು ಹೆಲ್ಪ್ ಮಾಡ್ತಾ ಇಲ್ಲ? ಓಯ್ ಬೇಬಿ, ಬೇಡ ಬೇಡ, ನಾನ್ ಮಾಡ್ತೀನಿ. ಆ ತರದೆಲ್ಲ ಏನ್ ಮಾಡ್ಬೇಡ. ನಾನು ಹೇಳ್ತೀನಿ ಆಮೇಲೆ ನೀನ್ ಏನ್ ಮಾಡ್ಬೇಕು ಅಂತ ಅದನ್ನ ಮಾಡು. ಓಕೆ, ನನ್ಗೇನು ಗೊತ್ತಾ, ಹೆಲ್ಪ್ ಮಾಡ್ಬೇಕು ನೀನು. ಪಪ್ಪಂಗೆ ಹೇಳ್ಬಾರ್ದು. ಓಕೆ, ಪಪ್ಪ ಹ್ಯಾಪಿ ಬರ್ಡೇ ಇದ್ದಾಗ ಪಪ್ಪ ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಪಪ್ಪ, ನಾನೇ ಕೇಕ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕೊಡ್ಬೇಕು. ಪಪ್ಪಂಗೆ ಹೇಳ್ಬಾರ್ದು. ಓಕೆನಾ? ಹಂಗಾದ್ರೆ ನೀನ್ ಗುಡ್ ಬಾಯ್. ನಿನ್ ಪಪ್ಪಂಗೆ ಹೇಳಿ ಇದ್ರೆ ಮುಂಚೆನೆ ಬ್ಯಾಡ್ ಬಾಯ್. ಗಾಟ್ ಇಟ್? ಓಕೆ, ಇದನ್ನ ಇವಾಗ ಫುಲ್ ಪೌಡರ್ ಮಾಡ್ಕೊಳ್ತೀವಿ. ನೋಡಿ ಸಕ್ಕರ ಪೌಡರ್ ಆಗಿದೆ, ಸೂಪರ್ ಆಗಿದೆ. ಬೇಕಾ? ಬಿಸ್ಕೆಟ್ ಪೌಡರ್ ತಗೋ, ಏನಾಗಲ್ಲ. ಹೆಂಗಿದೆ? ಸೂಪರ್ ಆಗಿದ್ಯಾ? ಓಕೆ, ಬೌಲ್ಗೆ ಹಾಕೊಳ್ಳೋಣ. ಓಕೆನಾ? ವೈಟ್ ಈನೋ. ಸೊ ಬೇಕಿಂಗ್ ಸೋಡಾ ಇಲ್ದಿರೋದಕ್ಕೆ ಸೊ ಈನೋನ ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕೋಣ, ಆಮೇಲೆ ಒಳ್ಳೆ ಮಿಕ್ಸ್ ಕೊಡೋಣ ಹಾಲು ಹಾಕ್ಬಿಟ್ಟು. ಎಸ್, ನೋಡಿ ಇದೊಂದು ಫುಲ್ ಹಾಕ್ತೀನಿ. ಈನೋ ಪ್ಯಾಕೆಟ್ ಚೀನೋ. ಈಗ ಈ ಪೌಡರ್ನ ಇದೇ ಬೌಲ್ಗಡೆ ಹಾಕೋತಿದ್ದೀನಿ. ಇವಾಗ ನೀನ್ ಅದೇನು ಹೇಳ್ತಿಲ್ಲ, ವಿಸ್ಕರ್ ಅಂತ ತಗೋ. ಏನದು ಹೇಳು? ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಈ ತರ ಬರ್ತಿದೆ. ಈನೋ ಕೂಡ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ. ಈಗ ಹಾಲು ತೆಗ್ದಿಟ್ಕೊಂಡಿದ್ದೆ, ಸೊ ಹಾಲನ್ನ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬ್ಯಾಟರ್ ಬರ್ಬೇಕದು, ಕೇಕ್ ಬ್ಯಾಟರ್ ತರ ಬರ್ಬೇಕು, ಆ ತರ ಮಾಡ್ಕೋಬೇಕು.
ಕಾಲ್ ಮಡ್ಚು ಬಿಸಿ ಮಾಡು ಮಾಡಿದು ಮಾಡು. ಯಸ್ ವೆರಿ ಗುಡ್. ಹಿಂಗೆ ಹಿಂಗೆ ಸೂಪರ್ ನೀನು ಬಿಡು. ಈ ತರ ಇದೆ, ಇನ್ನೂ ಬರ್ಬೇಕು ನೀಟಾಗಿ. ನೋಡಿ ಈ ತರ ಬ್ಯಾಟರ್ ಬರ್ಬೇಕು. ಇಷ್ಟ ಆದ್ರೆ ಚೆನ್ನಾಗಾಗತ್ತೆ ಕೇಕು ಅಂತ ಅನ್ಕೊಂಡಿದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ. ಹೆಂಗಿದೆ ಹೆಂಗಿದೆವಾ? ಸೂಪರ್ ಆಗಿದ್ಯಾ? ಸೊ ಸಾಕು, ಇದೆ ಇಷ್ಟೇ ಕನ್ಸಿಸ್ಟೆನ್ಸಿ. ಅದಕ್ಕ ನೋಡಿ ಸೂಪರ್ ಆಗಿದ್ದಂತೆ, ಆದ್ರೆ ಒಂಥರ ಇದೆಯಂತೆ ಅದು ಏನು ಹಾಕಿರೋದಕ್ಕೆ. ಇಲ್ಲ ಮಗ್ನೆ, ಕೇಕು ಮಾಡಿದ್ಮೇಲೆ ಚೆನ್ನಾಗಿರುತ್ತೆ, ಏನೋ ಫ್ಲೇವರ್ ಸಿಗಲ್ಲ ನಿನ್ಗೆ ಅವಾಗ. ಓಕೆನಾ? ತಿನ್ಸ್ಲಾ? ಚೆನ್ನಾಗಿದೆ ಹೌದು, ಏನು ಹಾಕಿರೋದಕ್ಕೆ ಒಂಥರ ಫ್ಲೇವರ್ ಬರ್ತಿದೆ, ಬಟ್ ಸ್ಟಿಲ್ ಆಮೇಲೆ ಚೆನ್ನಾಗಾಗುತ್ತೆ ಅನ್ಸುತ್ತೆ. ನೋಡೋಣ. ಓಕೆ, ಇವಾಗ ಇದು ರೆಡಿ ಆಯ್ತಾ? ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಏನ್ ಮಾಡೋಣ ಅಂದ್ರೆ ಇದು ತಗೊಳ್ಳೋಣ. ಓಕೆ, ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕಿ, ನಾನು ಏನಕ್ಕೆ ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಓವನ್ ಇಲ್ಲ ನಮ್ಮ ಮನೇಲಿ, ಸೊ ಹಂಗಾಗಿ ಈ ತರ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿ ಕಾಯಿಸ್ಬಿಟ್ಟು ಅದ್ರ ಮಧ್ಯೆ ಓವನ್ ಇಲ್ಲ ಮಗ್ನೆ ನಮ್ಮ ಮನೇಲಿ, ತಗೋಬರೋಣ ಬಿಡು. ಸೊ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮೀಡಿಯಂ ಅಂದ್ರೆ ಫುಲ್ ಮೀಡಿಯಂ ಫ್ಲೋ ಇಟ್ಕೊಂಡು ಮಾಡ್ತೀನಿ. ಎಣ್ಣೆ ಅಲ್ಲಮ್ಮ, ಫಸ್ಟ್ ಇದು ಸ್ವಲ್ಪ ಬಿಸಿ ಮಾಡಕ್ ಇಡೋಣ. ಇದು ಉಪ್ಪು ಬಿಸಿ ಆದ್ಮೇಲೆ ನಾವು ಅಲ್ಲಿ ಉಪ್ಪನ್ನೇ ಕಾಯಿಸಕ್ ಇಟ್ಟಿದ್ವಲ್ವಾ, ಸೊ ಈ ಬೌಲ್ ತಗೊಂಡಿದೀವಿ, ಇದ್ರಲ್ಲಿ ಮಾಡೋಣ ಅಂತ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಅಥವಾ ಬಟರ್ ಏನಿರುತ್ತೆ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆ, ಇದ್ರಲ್ಲಿ ಯಾಕಂದ್ರೆ ಪಾತ್ರೆ ಎಲ್ಲ ಸುಮ್ಮನೆ ತಳ ಹಿಡಿಯುತ್ತೆ ಅಂತ ಹಿಂಗ್ ಮಾಡ್ತಾ ಇದೀನಿ. ಈ ಕಡೆ ಇಲ್ಲಿ ಬಿಸಿ ಆಗ್ತಾ ಇದೆ ಸಾಲ್ಟ್. ಓಕೆ ಅಪ್ಪ, ನಾನು ನಿಂಗೆ ಗೊತ್ತಾಗದೆ ಚುಚ್ಬಿಟ್ಟೆ, ಸಾರಿ ಮಗ್ನೆ. ಓಕೆ, ಸೊ ಎಸ್, ಇದಾಯ್ತು. ಇದು ಬಟರ್ ಪೇಪರ್ನ ತಗೊಂಡಿದ್ದೀನಿ, ಇದ್ರೊಳಗಡೆ ಇಡೋದಕ್ಕೆ. ಒಳಗಡೆ ಇಡ್ತೀನಿ, ಇದ್ರೊಳಗಡೆ ಇಡ್ಬೇಕು ಮಗನೆ. ಹಿಂಗೆ ಇಟ್ಬಿಟ್ಟೆ ಮಾಡ್ಬೇಕು, ನಿಂದ ಕೇಕ್ ಚೆನ್ನಾಗಿ ಬರಲ್ಲ. ಆಕ್ಚುಲಿ ಪೇಪರ್ ಇನ್ನು ಚಿಕ್ಕದ್ ಬೇಕು, ಇನ್ನ ಕಟ್ ಮಾಡ್ತೀನಿ ನೋಡಿ, ಈ ತರ ಕಟ್ ಮಾಡ್ತೀನಿ. ಇಷ್ಟೆಲ್ಲ ಚಿಕ್ಕದಿದೆ ಅಲ್ಲ, ಇವಾಗ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಕೂತಿದೆ. ಈ ಬಟರ್ನ ಇದ್ರೊಳಗಡೆ ಹಾಕ್ತೀನಿ. ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ ಅಂದ್ರೆ ನನಗೆ ಗೊತ್ತು 100% ಅವ್ರ ಅಪ್ಪಂಗೆ ಹೇಳೇ ಹೇಳ್ತಾನೆ ಅವ್ನು ಬಂದಿದ ತಕ್ಷಣ. ಇಲ್ಲಿ ಇಡ್ತೀನಿ, ಇಲ್ಲಿ ಇಟ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲೇ ಮುಚ್ಬಿಟ್ಟು ಬೇಕ್ ಮಾಡ್ತೀನಿ. ಸೊ ಈ ತರ ಮಾಡ್ತಿದ್ದೀನಿ. ಆಕ್ಚುಲಿ ಆ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ 20 to 30 ಮಿನಿಟ್ಸ್ ಅವ್ರು ಬೇಯಿಸಿದ್ರು. ನಾವು ಅಷ್ಟೇ ಬೇಯಿಸೋಣ. ಕಾಯ್ದೋಗ್ಲಿ ಆಗಿದೆ ಅಮ್ಮ, ಇನ್ನ ಇವಾಗ್ಲೇ ಇಟ್ಟಿರೋದು ನಾನು, ಬಿಸಿ ಆಗಿದೆ. ಅದಿನ್ನ ಆಗೋದಕ್ಕೆ 30 ಮಿನಿಟ್ಸ್ ಬೇಕು. ತಗೊಳ್ಳೋಣ. ನಾನು ಇದನ್ನ ಏನಕ್ಕೆ ತಗೊಂಡಿದ್ದೆ ಅಂತ ಹೇಳ್ತೀನಿ ನೋಡಿ. ಮೇಲ್ಗಡೆ ಕೋಟಿಂಗ್ ತರ ವೈಟ್ ಕಲರ್ ಕ್ರೀಮ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಹಂಗಾಗಿ ಈ ಬಿಸ್ಕೆಟ್ಸ್ ಅಲ್ಲಿರೋ ಕ್ರೀಮ್ನೇ ಎತ್ಕೊಂಡು ಇವಾಗ ಇದಕ್ಕೆ ಹಾಲು ಹಾಕಿ ಸ್ವಲ್ಪ ಬ್ಯಾಟರ್ ತರ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಸಿರಪ್ ಫಸ್ಟ್ ಇದನ್ನ ಮಾಡಿಡೋಣ. ಎಸ್, ಕ್ರೀಮ್ ಆಗುತ್ತೆ. ಒರ್ಸು ಮಗ್ನೆ, ವೆರಿ ಗುಡ್. ಎಸ್, ಇದು ಟೈಮಿಂಗ್ಸ್ ನೋಡ್ಕೋಬೇಕು ಎಕ್ಸಾಕ್ಟ್ ಆಗಿ. ಇವಾಗ 2:20 ಏನೋ ಆಗಿದೆ, 2:40 2:15 ಅದನ್ನ ನೋಡ್ತೀನಿ ಹೇಗಿರುತ್ತೆ ನೋಡೋಣ. ಸೊ ಅಷ್ಟರಲ್ಲಿ ಮೇಲ್ಗಡೆ ಹಾಕೋದಕ್ಕೆ ಕ್ರೀಮ್ ಕೂಡ ರೆಡಿ ಮಾಡ್ಕೊಂಡು ನೋಡಿ, ಈ ತರ ಎಷ್ಟು ಕ್ರೀಮಿ ಆಗಿ ಬರುತ್ತೆ. ಸೊ ಇದನ್ನ ಮೇಲ್ಗಡೆ ಕೋಟಿಂಗ್ ಮಾಡ್ಕೊಳ್ಳೋಣ. ಮತ್ತೆ ಅದ್ರ ಮೇಲೆ ನಾನು ಏನ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ ಚಾಕ್ಲೇಟ್ ನ ಸಿರಪ್ ಮಾಡಿ ಅದ್ರ ಮೇಲೆ ಹಾಕಿ ಆಮೇಲೆ ಜೆಮ್ಸ್ ಇಂದ ಡೆಕೋರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಶಟಪ್, ಜೆಮ್ಸ್ ನ ಮೇಲ್ಗಡೆ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಟೈಮ್ ಕೇಕ್
ಚೆನ್ನಾಗಿರುತ್ತೆ. ನೀಟಾಗಿ ನಾನು ಆಕ್ಚುಲಿ ವಿಸ್ಕರ್ ಅಲ್ಲಿ ಮಾಡಿದ್ಕೆ ಇನ್ನೂ ಚೆನ್ನಾಗಿ ಪೇಸ್ಟ್ ತರ ಬಂತದ್ದು, ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಎಸ್, ಅದಾದ್ಮೇಲೆನೆ ಇದು ರೆಡಿ ಆದ್ಮೇಲೆ ನಾವು ಶುಗರ್ ಸಿರಪ್ ಮಾಡ್ಕೊಂತೀವಿ, ಸಾರಿ ಚಾಕ್ಲೇಟ್ ಸಿರಪ್ ಮಾಡ್ಕೊಂತೀವಿ. ಯಾಕಂದ್ರೆ ಚಾಕ್ಲೇಟ್ ಸಿರಪ್ ಇವಾಗ ಮಾಡ್ಕೊಂಡ್ರೆ ಮತ್ತೆ ಗಟ್ಟಿ ಆಗುತ್ತೆ. ಸೊ ಅದಾಗ್ಲಿ, ಹಾಫ್ ಅನ್ ಅವರ್ ಅಷ್ಟ್ರಲ್ಲಿ ನನ್ನ ಮಗ ನಾನು ಇಬ್ರು ಊಟ ಮಾಡ್ಕೊಂಡ್ ಬರ್ತೀವಿ. ಓಕೆ ಓಕೆ ಪಾಪು, ಲೆಟ್ಸ್ ಗೋ. ಎಸ್, ನೋಡಿ ಇಲ್ಲಿ ಇದೆ ಆ ಬಿಸ್ಕೆಟ್ಲಿದ್ದಂತಹ ಕ್ರೀಮು. ಅದಕ್ಕೆ ಹಾಲು ಹಾಕಿ ಜಾಸ್ತಿ ಮಾಡ್ತಾನೆ ಇದೆ ವಿಸ್ಕರಲ್ಲಿ. ಸೊ ಈ ಥರ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರ ಟೇಸ್ಟ್ ಅಂತೂ ನಿಜವಾಗ್ಲೂ ನಾವು ಕೇಕ್ ಮೇಲೆ ಇರುತ್ತೆ ಕ್ರೀಮ್ ತಿಂತೀವಲ್ಲ, ಸೇಮ್ ಅದೇ ಥರನೇ ಇದೆ. ತುಂಬ ಸ್ವೀಟ್ ಅನ್ನಿಸ್ತಾ ಇತ್ತು ನನಗೆ. ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡೋಣ, ಅದ್ರ ಮೇಲೆ ಒಂದು ಕೋಟ್ ಹಾಕೋಣ, ಚೆನ್ನಾಗಿರುತ್ತೆ. ಎಸ್, ಇವಾಗ ಜಸ್ಟ್ ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ ಹೆಂಗಿದೆ ಅಂತ ನೋಡೋಣ. ಓ, ಆಗಿದೆ. ಆಕ್ಚುಲಿ ನಿಜವಾಗ್ಲೂ ಚೆನ್ನಾಗಿ ಆಗ್ತಿದೆ ಅನ್ಸುತ್ತೆ. ನೋಡೋಣ ಪರ್ಫೆಕ್ಟ್ ಆಗಿ ಆಗಿದೆಯಾ ಇಲ್ವಾ ಅಂತ. ಎಸ್, ಆಗಿದೆ ಗಾಯ್ಸ್, ನಿಜ ತುಂಬಾ ಚೆನ್ನಾಗಾಗಿದೆ. ನೀವು ನೋಡಿ, ಆ ಕೇಕ್ ಆಗೋ ಅಷ್ಟ್ರಲ್ಲಿ ನಿನ್ಗೆ ಏನ್ ಬೇಕು ಕೇಕ್ ಮಾಡೋದಕ್ಕಿಂತ ಮುಂಚೆ? ನೋಡಿ, ಆ ಕೇಕ್ ಆಗೋ ಗ್ಯಾಪಲ್ಲಿ ಒಂದು ಪಾಪ್ಕಾರ್ನ್ ತಿನ್ಬೇಕಂತೆ. ಸೊ ಬನ್ನಿ ಅವನಿಗೆ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ. ಎಸ್, ಅವನೇ ಪಾಪ್ಕಾರ್ನ್ ಹಾಕಿ ಮಾಡ್ತಾನಂತೆ. ಅದೇನ್ ಮಾಡ್ತೀನಿ ಮಾಡ್ಲಿ, ಮಾಡು, ಹಾಕು. ಈ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಲ್ಲ ಇವಾಗ. ನೋಡಿ, ಇವಾಗ ಇದನ್ನ ಇಟ್ಟು ಗ್ಯಾಸ್ ಹಚ್ಚಿದೀನಿ. ನೆಕ್ಸ್ಟ್ ಏನಂತ ಸೌಂಡ್ ಬರುತ್ತೆ? ಪಟ ಪಟ. ಆಕ್ಚುಲಿ ಕೇಕ್ ಕಂಪ್ಲೀಟ್ ಆಗಿದೆ. ಸೊ ನಾನು ಆಫ್ ಮಾಡ್ಕೊತಿದ್ದೀನಿ, ಅದು ಹಂಗೆ ಇಲ್ಲಿ. ನೆಕ್ಸ್ಟು ನಾನು ಚಾಕ್ಲೇಟ್ ಸಿರಪ್ ಮಾಡ್ಕೊಳ್ತೀನಿ. ಚಾಕ್ಲೇಟ್ ಸಿರಪ್ ಮಾಡ್ಕೊಳ್ಳೋಣ. ಇರೋ ಕೇಳಿಸ್ಕೊಳ್ಳೋಣ. ನೋಡಿ, ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಸೊ ಈ ಕಡೆ ಚಾಕ್ಲೇಟ್ನ ಸಿರಪ್ ಮಾಡ್ಕೊಳ್ಳೋದಕ್ಕೆ, ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ಬಿಸಿನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೋಡಿ, ನೀರು ಕಾಯ್ತಾ ಇದೆ. ಅದ್ರ ಜೊತೆ ನಾನು ಈ ಥರ ಚಾಕ್ಲೇಟ್ಸ್ 4 ತಗೊಂಡಿದ್ದೀನಿ. ಬಿಸಿಗೆನೆ ಮೆಲ್ಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಅದು ಸ್ಪೂನ್ ತಗೊಂಡು ಸ್ವಲ್ಪ ತಿಕ್ಸೋಣ. ಇದು ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೋತೀನಿ ನೀರೊಳಗಡೆ. ನೆಕ್ಸ್ಟ್ ಮಾಡ್ಬೋದು, ಮೆಲ್ಟ್ ಆಗತ್ತೆ. ನೋಡಿ, ಇಲ್ಲಿ ಮೆಲ್ಟ್ ಆಗ್ತಾ ಇದೆ. ಹೌದಾ? ರೋಸ್ಟ್ ಆಗಿಲ್ಲ ಅದು, ಅದಕ್ಕೆ. ಕಾಣಿಸ್ತಿದ್ಯಾ? ನೋಡಿ, ಪರ್ಫೆಕ್ಟ್ ಆಗಿದೆ ಕೇಕು. ಸೊ ನಾನು ಇದಕ್ಕೆ ಶಿಫ್ಟ್ ಮಾಡ್ತೀನಿ ಈಗ. ಚೆನ್ನಾಗಿದ್ಯಾ? ಇದು ಸ್ವಲ್ಪ ಈ ತರ ಎಲ್ಲ ಫುಲ್ ಅಂಟ್ಕೊಂಡ್ಬಿಟ್ಟಿರ್ತಲ್ಲ, ಸ್ವಲ್ಪ ಲೂಸ್ ಮಾಡಬೇಕು. ಎಸ್, ಇಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ಇವಾಗ ಮೇಲ್ಗಡೆ ಇದು ತೆಗಿತೀನಿ ಬಟರ್ ಪೇಪರ್ನ. ರುಚಿನಿ ಅದೆಲ್ಲ ಕಿತ್ಕೊ ಬರುತ್ತೆ ಆಮೇಲೆ ನೀಟಾಗಿರೋ ಕೇಕ್ ಎಲ್ಲ. ಎಸ್, ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಎಸ್, ಈಗ ಇದಕ್ಕೆ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿರೋದು ಮತ್ತೆ ಈ ಕ್ರೀಮು ಇದೆರಡನ್ನು ಹಾಕ್ತೀನಿ. ನೋಡೋಣ ಹೆಂಗಿರುತ್ತೆ ಅಂತ. ನಾನು ಇದನ್ನ ಮಧ್ಯೆ ಒಂದು ಲೇಯರ್ ತರ ಕಟ್ ಮಾಡಿ ಅದೆರಡು ಕ್ರೀಮ್ನ ಹಾಕೋಣ ಅನ್ಕೊಂಡಿದ್ದೀನಿ. ಫಸ್ಟ್ ಇದನ್ನ ತಗೋತೀನಿ. ಸ್ವಲ್ಪ ಸ್ಪೇಸ್ ಬೇಕು, ಅದಕ್ಕೆ ಜಾಗ ಮಾಡ್ಕೊತಾ ಇದ್ದೀನಿ. ಇಷ್ಟು ನೀಟಾಗಿ ಬಂದಿದೆ. ಏನಾಗುತ್ತೋ ಕೊಟ್ಟಾಗುತ್ತಲ್ವ ಅನ್ಸುತ್ತೆ, ನೋಡೋಣ. ಯಾಕೋ ಕಟ್ಟಾಗಲ್ಲ ಅಂತ ಅನ್ನಿಸ್ತಿದೆ, ಬೇಡ. ಸೊ ಇದ್ರ ಮೇಲೆನೆ ಚಾಕ್ಲೇಟ್ ಕ್ರೀಮು ಮತ್ತೆ ಈ ಬಿಸ್ಕೆಟ್ ಕ್ರೀಮ್ ಏನಿತ್ತಲ್ಲ ಅದನ್ನ ನೀಟಾಗಿ ಹಾಕ್ತೀನಿ.
ಆಕ್ಚುಲಿ ನಾನೇ ಇದು ಬೇಕು ಅಂತ ಈ ತರ ಕೆಳಗಡೆ ಬೀಳಿಸ್ತಾ ಇರೋದು. ಇದನ್ನು ಕೂಡ ಕ್ರೀಮ್ಸ್ನು ಸ್ವಲ್ಪ ಕೆಳಗಡೆ ಹಂಗೆ ಬೀಳೋ ತರ ಇದ್ ಮಾಡ್ತೀನಿ. ಇದ್ರ ಮೇಲೆಲ್ಲ ಜೆಮ್ಸ್ ಎಲ್ಲ ಇಡ್ಬೇಕು ಅಂತ ಜೆಮ್ಸ್ ತಗೊಬಂದಿದ್ದೀನಿ. ನಾನು ಏನೇನು ಹೇಳಿದ್ದು ಪಪ್ಪನ್ಗೆ ಅಂತ ಹೇಳಿದ್ದು ನೋಡಿ, ರೆಡಿ ಆಗಿದ ತಕ್ಷಣ ಇವಾಗ ಹ್ಯಾಪಿ ಬರ್ಡೇ ಅಂತ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ ಇದೀಯಾ? ಪಪ್ಪದ ಬರ್ಡೇ ನಾಳೆ ಅಲ್ವಾ? ಎಸ್, ಕೇಕ್ ರೆಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ಕೇಕು. ಇರು ಫೋಟೋ ತಗೊಳ್ಳೋಣ. ಸೊ ಎಸ್ ನೋಡಿ, ಈ ಥರ ಬಂತು ನಮ್ಮ ಕೇಕು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇ ಬಂತು. ಸೊ ಅವತ್ತಿನ ದಿವಸ ಮುಗೀತು. ಪಾಪು 12 ಗಂಟೆಗೆ ಎದ್ದೇಳಿಲ್ಲ, ಬೇಗ ಮಲ್ಕೊಂಡ, ಕೇಕ್ ಕೂಡ ಕಟ್ ಮಾಡಲಿಲ್ಲ. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂದು ಪಾಪುಗೆ ಸ್ಕೂಲಲ್ಲಿ ಪೇರೆಂಟ್ ಓರಿಯೆಂಟೇಷನ್ ಮೀಟಿಂಗ್ ಇತ್ತು. ಸೊ ಎದ್ದು ಬ್ರೇಕ್ಫಾಸ್ಟ್ ತಿನ್ಕೊಂಡು ಅಲ್ಲಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡ್ವಿ. ಸೊ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ವಡಾಪಾವು ಹಾಗೆ ಜ್ಯೂಸ್ ಎಲ್ಲನೂ ಸ್ನ್ಯಾಕ್ಸ್ ಥರ ಕೊಟ್ಟರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಪಪ್ಪ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ದೆ ಅವನು. ಸೊ ನೋಡಿ ತೊಗೊಂಡು ಬಂದು ಕೊಡ್ತಾಯಿದ್ದಾನೆ ಅವ್ರ ಅಪ್ಪನ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಕೇಕು ಅಂತ ಹೇಳಿದ್ರು. ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡ್ ಕಟ್ಟಿತಾವಣ್ಣ ಬತ್ತಲ್ಲಿ ಮಾಡಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಪಪ್ಪಿ. ಕಟ್ ಮಾಡಿದ್ರು ಬತ್ತಲ್ಲಿ ಕಟ್ ಮಾಡು. ನಿಮ್ಮಪ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಏನೇನು ಹಾಕಿದ್ದಾರೆ ಅಂತ. ಮಧ್ಯ ಕರ್ಕೊ ಅನ್ನ ಸ್ವಲ್ಪ. ಅಪ್ಪ ಯಾರದೇ ಬರ್ಡೇ ಆದರೂ ನೀನೇ ಕೇಕ್ ಕಟ್ ಮಾಡಬೇಕಾ? ಹಾಂ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಜಿಯಾನುದ ಬರ್ಡೇ ಪಪ್ಪದು. ಸೊ ಎಸ್, ಸರ್ಪ್ರೈಸ್ ಕೊಟ್ಟಿದ್ದು ಮುಗೀತು, ಕೇಕ್ ಕಟ್ ಮಾಡಿಸಿದ್ದೆಲ್ಲ ಮುಗೀತು, ಪಾಪು ಪೇರೆಂಟ್ ಓರಿಯೆಂಟೇಷನ್ ಮೀಟಿಂಗ್ ಕೂಡ ಮುಗೀತು. ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ, ಎಲ್ಲರೂ ತಿಂದು. ಆ್ಯಕ್ಚುಲಿ ನಮ್ಮಮ್ಮ ಅಜ್ಜಿ ಇಬ್ಬರು ಕೂಡ ಕೇಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಎಸ್, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.